ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಯಾವುದೇ ಥರ ವ್ಲಾಗ್ನ ಅಪ್ಲೋಡ್ ಮಾಡ್ತಿಲ್ಲ. ಇವತ್ತು ಒಂದು ಕುಕ್ಕಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿಲ್ಲ. ಇವಾಗ ಲಾಸ್ಟ್ ವೀಕ್ ಗೀ ರೋಸ್ಟ್ನ ಮಾಡಿದೆ. ಸೊ ಅದು ಹೇಗೆ ಚಿಕನ್ ಗೀ ರೋಸ್ಟ್ನ ಪ್ರಿಪೇರ್ ಮಾಡೋದು ಅಂತ ಒಂದು ಡೀಟೇಲ್ ವಿಡಿಯೋ ಮಾಡಿದೆ. ಅದನ್ನು ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇಷ್ಟು ದಿನ. ಅದಕ್ಕೋಸ್ಕರ ಇವತ್ತು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೀ ರೋಸ್ಟ್ ರೆಸಿಪಿ ಸಿಗುತ್ತೆ. ಮಾಡ್ಕೊಳ್ಳಿ, ತಿನ್ನಿ, ಮಸ್ತಾಗಿತ್ತು ರೆಸಿಪಿ. ನೀವು ಟ್ರೈ ಮಾಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆ್ಯಂಡ್ ನಾನು ಇವಾಗ ತಾನೇ ಜಸ್ಟ್ ಆಫೀಸಿಂದ ಬಂದೆ. ಹೆವಿ ಟ್ರಾಫಿಕ್ ಇತ್ತು ಮತ್ತು ಜೋರು ಮಳೆ ಬರ್ತಾಯಿತ್ತು. ಅದರಿಂದ ತುಂಬ ಯೂಶ್ವಲಾಗಿ ಬರೋ ಟೈಮಿಂಗ್ಸ್ಗಿಂತ ಲೇಟಾಗಿ ಮನೆಗೆ ಬಂದಿದ್ದೀನಿ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಮನೆ ಕೆಲಸ ಇತ್ತು, ಮನೆ ಕೆಲಸ ಮಾಡಲೇಬೇಕು. ಅದಕ್ಕೆ ಇವಾಗ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇವತ್ತು ನಂಗೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಮ್ಮಮ್ಮ ಇದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮತ್ತು ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಹಾಕಿ ಒಂದು ಪೌಡರ್ ಮಾಡಿಕೊಟ್ಟಿದ್ದಾರೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಸ್ವಲ್ಪ ಗಂಜಿ ಥರ ಮಾಡಿಕೊಂಡು ಕುಡಿತೀನಿ. ಅದು ನಿಮಗೆ ಹೊಟ್ಟೆನೂ ತುಂಬಿಸುತ್ತೆ ಮತ್ತು ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಅಂಶಗಳಿದೆ ಆ್ಯಂಡ್ ತುಂಬ ಒಳ್ಳೆಯದು ನಿಮಗೆ. ಸೊ ಆ ರೆಸಿಪಿ ಬಗ್ಗೆ ನನಗೆ ಆ ಪೌಡರ್ ಹೇಗೆ ಮಾಡೋದಂತ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ನಮ್ಮಮ್ಮನ ಹತ್ರ ತಿಳ್ಕೊಂಡು ನಾನು ಮಾಡಿ ತೋರಿಸ್ತೀನಿ. ಇಲ್ಲಾಂತೇಳಿ ನಮ್ಮಮ್ಮ ಮಾಡೋದನ್ನೇ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಹಾಗೆ ಸುಮ್ಮನೆ ಕೂತಿದೆ. ಅದೇ ದಿನ ಮಾತಾಡೋ ಥರ ನಿಮ್ಮ ಜೊತೆ ಮಾತಾಡೋಣ ಅಂತ. ಇವತ್ತು ಏನು ಮಾತಾಡೋದು, ಏನರ ಬಗ್ಗೆ ಮಾತಾಡೋದು? ನೀವು ನಂದು ಲಾಸ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋ ಹೋಗಿ ನೋಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಅಲ್ಲಿ ಕಮೆಂಟಲ್ಲಿ ತಿಳಿಸಿ, ಲೈಕ್ ಇವಾಗಿನ ಅಂದರೆ ಹುಡುಗಗೆ ಆಗಲಿ ಹುಡುಗಿಗೆ ಆಗಲಿ ಅಪೋಸಿಟ್ ಜೆಂಡರ್ ಬೆಸ್ಟ್ ಫ್ರೆಂಡ್ಸ್ ಬೇಕಾ? ವೆನ್ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ವಾಗ ಬೇಕಾ ಬೇಡವಾ? ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಬೇಡ. ಬಿಕಾಸ್ ಅದು ಎಷ್ಟು ಒಬ್ಬರು ಲೈಫ್ನ ಸ್ಪಾಯ್ಲ್ ಮಾಡುತ್ತಂತೆ ಅಂದರೆ ತುಂಬ ಮಾಡುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂಥರ ಒಪಿನಿಯನ್ ಇರುತ್ತೆ. ಸೊ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದರ ಕಮೆಂಟ್ಸ್ ಚೆನ್ನಾಗಿತ್ತು ಅಂತ ಹೇಳಿದರೆ ಅದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ನಾವು ಡಿಸ್ಕಸ್ ಮಾಡೋಣ, ಮಾತಾಡೋಣ. ಓಕೆನಾ? ಆ್ಯಂಡ್ ಇವಾಗ ಹಾಗೆ ದಿನ ನೋಡ್ತಾ ಇರ್ತೀವಲ್ವ, ಎಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದರೆ ತುಂಬ 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 ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ. ಅದೂ ಯಾರೋ ಏನೋ ಒಂದು ದುಡ್ಡುಗೋಸ್ಕರನೋ ಆಸ್ತಿಗೋಸ್ಕರನೋ ಅಂತ ಹೇಳಿದರೆ ಈ ಹೊರ್ಗಡೆಯವರು, ಈ ಕಳ್ಳರು, ಈ ಗ್ಯಾಂಗ್, ಈ ರೌಡಿಗಳು, ಇವರುಗಳು ಕೊಲೆ ಮಾಡುತ್ತಾ ಇರೋದಲ್ಲ, ಮನೆಯವ್ರೆ. ಏನು ಅಮ್ಮ ಮಗುನ ಸಾಯಿಸೋದಂತೆ, ಮಗು ತಾಯಿನ ಸಾಯಿಸೋದಂತೆ, ತಂದೆ ಮಗಳನ್ನ ಸಾಯಿಸೋದಂತೆ, ಗಂಡ ಹೆಂಡತಿನ ಸಾಯಿಸೋದಂತೆ, ಹೆಂಡತಿ ಗಂಡನ ಸಾಯಿಸೋದಂತೆ, ಅಣ್ಣ ತಮ್ಮನ ಸಾಯಿಸೋದಂತೆ, ಅಕ್ಕ ತಂಗಿ. ಅಸಹ್ಯ ಆಗ್ತಿದೆ. ಇವಾಗ ನಡೀತಾ ಇರೋ ಕ್ರೈಮ್ಗಳನ್ನ ನೋಡ್ತಾ ಇದ್ರೆ ಹೇಗನ್ಸುತ್ತೆ ಅಂತ ಹೇಳಿದ್ರೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು? ಜೊತೆಲಿ ಹುಟ್ಟಿರೋ ಅಣ್ಣ ತಮ್ಮನ ನಂಬೇಕಾ, ಅಕ್ಕ ತಂಗಿನ ನಂಬೇಕಾ, ಇಲ್ಲ ಕಟ್ಕೊಂಡಿರೋ ಗಂಡನ ನಂಬೇಕಾ, ಹೆಂಡತಿ ನಂಬೇಕಾ, ಇಲ್ಲ ಪ್ರೀತಿ ಮಾಡೋ ಹುಡುಗರು ನಂಬೇಕಾ, ಇಲ್ಲ ಫ್ರೆಂಡ್ಸ್ ನಂಬೇಕಾ? ಎಷ್ಟು ಹಾಳಾಗಿದ್ದಾರೆ ಜನರು ಅಂತ ಹೇಳಿದ್ರೆ, ಸ್ವಂತ ತಂದೆ ತಾಯಿಗಳೇ ಮಕ್ಕಳನ್ನ ಸಾಯಿಸೋ ಲೆವೆಲ್ಗೆ, ಸ್ವಂತ ಮಕ್ಕಳುಗಳು ತಂದೆ ತಾಯಿನ ಸಾಯಿಸೋ ಲೆವೆಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ನಾವು ಯಾವ ಥರ ಸೊಸೈಟಿಲಿ ಲೈಫ್ನ ಲೀಡ್ ಮಾಡ್ತಿದ್ದೀವಿ. ಪ್ರತಿದಿನ ಎದ್ದು ನಾವು ಉಸಿರಾಡ್ತಾ ಇರೋದೇ ಒಂದು ದೊಡ್ಡ ಏನಂತಾರೆ, ಅದೊಂಥರ ಚಾಲೆಂಜ್ ಅನಿಸುತ್ತೆ. ಲೈಫ್ನ ಲೀಡ್ ಮಾಡ್ತಿರೋದೇ ಆ್ಯಕ್ಚುಲಿ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಈ ಥರ ಕೆಲವೊಂದು ಏನೋ ದೊಡ್ಡ ಕಾರಣ ಇರುತ್ತೆ. ಬಟ್ ನನ್ನ ಪ್ರಕಾರ ಏನಂತೇಳಿದ್ರೆ, ನಿಮ್ಗೆ ಎಷ್ಟೇ ದೊಡ್ಡ ಕಾರಣ ಇರಲಿ, ಎಷ್ಟೇ ಸಣ್ಣ ಕಾರಣ ಇರಲಿ, ಒಬ್ಬರನ್ನ ಸಾಯಿಸೋದಕ್ಕೆ ನಮಗೆ ಯಾವುದೇ ರೈಟ್ಸ್ ಇಲ್ಲ ಅಲ್ವಾ? ಕೆಲವೊಬ್ಬರು ನಮ್ಗೆ ಒಂದು ಜೀವನ ತೆಗೆಯೋದಕ್ಕೆ ನಮ್ಗೆ ಯಾವುದೇ ಥರ ರೈಟ್ಸೇ ಇಲ್ಲ. ಅದು ಜೀವ ಕೊಟ್ಟಿರೋ ಅಪ್ಪ ಅಮ್ಮ ಆದ್ರೂ ಅವ್ರಿಗೆ ಜೀವ ಕೊಡೋದಕ್ಕೆ ರೈಟ್ಸ್ ಇದೆ ಹೊರತು ಜೀವ ತೆಗೆಯೋದಕ್ಕೆ ರೈಟ್ಸ್ ಇಲ್ಲ. ಅದೇ ಥರ ಮಕ್ಳಿಗೂ ಎಲ್ಲರಿಗೂ ನಮಗೆ ಒಂದು ಯಾವುದೇ ಜೀವಿಗಳನ್ನ ಜೀವನ ತೆಗೆಯೋ ರೈಟ್ಸ್ ನಮ್ಗೆ ಯಾರಿಗೂ ಇಲ್ಲ.
ಆ್ಯಂಡ್ ಫಸ್ಟು ಹೌದು ಇದೆಷ್ಟೊಂದು ಘಟನೆಗಳು ಕೋಪದಲ್ಲಿನೇ ಆಗೋಗುತ್ತೆ, ಅವ್ರಿಗೆ ರಿಯಲೈಸ್ ಆಗೋಷ್ಟರಲ್ಲಿನೇ ಆ ಘಟನೆ ಮುಗ್ದೋಗಿರುತ್ತೆ. ಬಟ್ ರಿಯಲೈಸ್ ಆಗಿ ನೀನು ಪಶ್ಚಾತ್ತಾಪ ಪಟ್ಟು ನೀನು ಗಿಲ್ಟ್ ಫೀಲ್ ಮಾಡಿದ್ರು ಆ ಕಾಲ ಮೀರೋಗಿರುತ್ತೆ, ಮತ್ತೆ ನೀನು ವಾಪಸ್ ಹೋಗಿ ಒಬ್ರಿಗೆ ಜೀವನ ಕೊಡೋದಕ್ಕೆ ಆಗೋದಿಲ್ಲ. ಮತ್ತು ಹೇಳ್ಬೇಕಂತ ಹೇಳಿದರೆ ಇವಾಗ ನಡೀತಾ ಇರೋ ಕ್ರೈಮ್ ರೇಟ್ ವಿಷಯಗಳು ನೋಡ್ತಾ ಇದ್ದರೆ ಅದು ನ್ಯೂಸ್ ಚಾನಲ್ಲು, ಈ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲೇ ಆದ್ರೂ ಏನಕ್ಕೆ ಈ ಕ್ರೈಮ್ ರೇಟ್ ಜಾಸ್ತಿ, ಯಾವ ವಿಷಯಕ್ಕೆ ಅಂತ ಅಫೇರ್ ಮದುವೆ ಆಗಿರ್ತಾರೆ, ಅದು ಲವ್ ಮ್ಯಾರೇಜ್ ಆಗಿರ್ತಾರೋ ಅರೇಂಜ್ ಮ್ಯಾರೇಜ್ ಆಗಿರ್ತಾರೆ, ಇಲ್ಲ ಮದುವೆ ಆಗಿ ಒಂದು 25 ವರ್ಷ ಆಗಿರುತ್ತೆ, 50 ವರ್ಷ ಆಗಿರುತ್ತೆ, ಮಕ್ಕಳಿರ್ತಾರೆ, ಮಕ್ಳಿಗೆ ಮದುವೆ ಮಾಡೋ ವಯಸ್ಸಾಗಿರುತ್ತೆ, ಆದ್ರೂ ಅಫೇರ್ ಇಟ್ಕೊಳ್ಳೋದು, ಅಫೇರ್ಗೋಸ್ಕರ ಒಬ್ಬರು ಕಟ್ಕೊಂಡಿರೋ ಗಂಡನ ಸಾಯಿಸೋದು, ಇಲ್ಲ ಹೆಂಡ್ತಿನ ಸಾಯಿಸೋದು. ಮತ್ತು ಇನ್ನೊಂದು ಕೇಸ್ ನಾನು ನೋಡ್ತಾ ಇರೋದ್ರ ಬಂದು ಈ ಡೌರಿ ಕೇಸ್ಗಳು. ಅಲ್ಲಪ್ಪ, ನಿಮಗೆ ನೀವು ಗಂಡಸಾಗಿ ನಿಮಗೆ ಫಸ್ಟ್ ಓಕೆನಾ, ನಿಮಗೆ ಗಂಡಸಾಗಿ ಕಟ್ಕೊಂಡಿರೋ ಹೆಂಡ್ತಿನ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಯಾಕೆ ನೀವು ಮದುವೆ ಆಗ್ತೀರಾ ಅಲ್ವಾ? ಡೌರಿಯಿಂದನೇ ನೀವು ಬದುಕಬೇಕು ಅನ್ನೋದಾದರೆ ನಿಮ್ಗೆ ಯೋಗ್ಯತೆಯೇ ಇಲ್ಲ, ನೀವು ಮದುವೆನೇ ಆಗಬೇಡಿ, ಸತ್ತೋಗ್ಬಿಡಿ ಸುಮ್ಮನೆ, ಆಯಿತಾ? ಮುಟ್ಟಾಳ್ ನನ್ನ ಮಕ್ಕಳು ಥರ ಯಾಕೆ ಮದುವೆಗೆ ಒಬ್ಬರು ಜೀವನನ ಹಾಳು ಮಾಡ್ತೀರಾ? ನಿಂಗೆ ಕಂಡೋ ಕಾಸಲ್ಲಿ ಬದುಕಬೇಕಂದ್ರೆ ನೀನು ಯಾಕೆ ಬದುಕಿದ್ಯಾ? ನೀನು ಬೆಟರ್ ನೀನೇನೋ ನೀನೇ ಏನೋ ಮಾಡ್ಕೊಂಡು ಸತ್ತೋಗ್ಬಿಡು. ಅದನ್ನು ಬಿಟ್ಟು ಯಾರೋ ಹೆಣ್ಮಗ್ಳನ್ನ ಮದುವೆ ಮಾಡ್ಕೊಬಂದು ಅವ್ರ ಜೀವನ ಯಾಕೆ ಹಾಳು ಮಾಡ್ತೀಯಾ? ಈಗ ಒಂದು ಮದುವೆ ಅಂತ ಹೇಳಿದ್ರೆ ಎಷ್ಟು ಆಸೆ, ಕನಸು, ನಂಬಿಕೆ, ಪ್ರೀತಿ, ವಿಶ್ವಾಸನ ಹುಡುಗಾಗಲಿ ಹುಡುಗಿ ಆಗಲಿ ಇಬ್ಬರೂ ಅದೆಲ್ಲ ಒಂದು ಇನ್ನು 25 ವರ್ಷ 26 ವರ್ಷ ನೀವು ಬೆಳೆದಿರೋ ರೀತಿನೇ ಬೇರೆ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಇನ್ನೊಂದು 60 ವರ್ಷ ಬದುಕೋ ರೀತಿನೇ ಬೇರೆ ಇರ್ಬೋದು. ಅಲ್ಲದು ಒಂದು ಮದುವೆ ಅನ್ನೋದು ಒಂದು ದೊಡ್ಡ ಫೇಸ್ ಆಫ್ ಲೈಫ್. ಆ ಫೇಸ್ ಆಫ್ ಲೈಫಲ್ಲಿ ನಮ್ಮ ಪಾರ್ಟ್ನರ್ಸ್ ಜೊತೆ ನಾವು ಈಗಿರ್ಬೇಕು, ಆಗಿರ್ಬೇಕು, ನಮ್ಮ ಜೀವನ ಈಗ ಕಟ್ಕೋಬೇಕು ಅನ್ನೋದು ಒಂದು ದೊಡ್ಡ ಕನಸಾಗಿರುತ್ತೆ, ಯಾವುದೇ ಹುಡುಗ ಆಗಲಿ ಹುಡುಗಿ ಆಗಲಿ. ಅಂಥದ್ರಲ್ಲಿ ನೀವು ಮದುವೆ ಆಗೋದು ಯಾಕೆ, ಕೊಲೆ ಮಾಡೋದು ಯಾಕೆ, ಡೌರಿ ಕೇಳೋದು ಯಾಕೆ, ಹಿಂಸೆ ಕೊಡೋದು ಯಾಕೆ? ದುಡ್ಡು ಇಂಪಾರ್ಟೆಂಟ್, ಅದು ದುಡ್ಡೇ ಜೀವನ ಅಲ್ಲ. ಮನಿ ಇಸ್ ನಾಟ್ ಎವ್ರಿಥಿಂಗ್, ಇಟ್ಸ್ ಸಮಥಿಂಗ್. ಅದು ನಿಮ್ಮ ಜೀವನ ಮಾಡೋದಕ್ಕೆ ಬೇಕು ಅಲ್ವಾ ದುಡ್ಡು. ಅದನ್ನು ಬಿಟ್ಟು ದುಡ್ಗೋಸ್ಕರನೇ ಒಬ್ರನ್ನ ಲವ್ ಮಾಡೋದು, ದುಡ್ಗೋಸ್ಕರನೇ ಒಬ್ರಿಗೆ ಚೀಟ್ ಮಾಡೋದು, ಅಥವಾ ದುಡ್ಗೋಸ್ಕರನೇ ಮದುವೆ ಆಗೋದು, ಈ ಕಂತ್ರಿ ಕೆಲಸಗಳನ್ನ ಮಾಡಬೇಡಿ. ಮತ್ತು ಇನ್ನೊಂದು, ಹೌದು ನಿಮಗೆ ಆಯಿತು ಮದುವೆ ಆಗಿಬಿಟ್ರಿ, ಆ ಹುಡುಗಿ ನಿಮ್ಗೆ ಡೌರಿ ಕೊಡ್ತಾ ಇಲ್ವಾ, ಬಿಟ್ಬಿಡಿ, ಸರಿನಾ? ಬಿಟ್ಬಿಡಿ, ಸಾಯಿರಿ ಒಬ್ಬರೇ ಸಿಂಗಲ್ ಆಗಿ, ಆಯಿತಾ? ಎಷ್ಟು ದಿನ ನೀವು ಕಾಸಿಕೊಂಡು ಬದುಕ್ತೀರಾ? ಎಷ್ಟು ದಿನ ಬದುಕ್ತೀರಾ ಹೇಳಿ? ಒಂದು ವಯಸ್ಸು ಆಮೇಲೆ ನೀವು ಅಪ್ಪ ಅಮ್ಮ ಸತ್ತೋಯ್ತಾರೆ, ಮಕ್ಕಳಿದ್ರೆ ಮಕ್ಕಳು ದೂರ ಆಗಿಬಿಡ್ತಾರೆ, ಕೊನೆವರೆಗೂ ಏನು ನಿಮ್ಮ ಜೊತೆಲಿ ಹುಟ್ಟಿದವರು ಅವ್ರ ಫ್ಯಾಮಿಲಿ ಬಿಟ್ಟು ಅವ್ರ ಸಂಸಾರ ಬಿಟ್ಟು ಏನು ನಿನ್ನನ್ನೇ ಸಾಕೊಂಡಿದ್ಬಿಡ್ತಾರೆ? ಇಲ್ಲ, ಕೊನೆವರೆಗೂ ಬರೋದಾದ್ರೆ ನಿಮ್ಮ ಪಾರ್ಟ್ನರ್ ಅಷ್ಟೆ. ಸೊ ನಿಮ್ಮ ಪಾರ್ಟ್ನರ್ಗೆ ಯಾವಾಗಲೂ ಹೇಳ್ತಾರೆ ಫಸ್ಟ್ ಪ್ರಿಯಾರಿಟಿ ಕೊಡಿ, ಪ್ರೀತಿ ವಿಶ್ವಾಸ ಕೊಡಿ. ದುಡ್ಡು ಇಂಪಾರ್ಟೆಂಟ್, ದುಡ್ಡಿಲ್ಲಾದರೂ ಬದುಕೊಡ್ಬೋದು ಅಂತ ನಾನಂತೂ ಹೇಳೋಷ್ಟು ಮುಟ್ಟಾಳಿ ನಾನಂತೂ ಅಲ್ಲ. ದುಡ್ಡನ್ನ ದುಡೀರಿ, ದುಡ್ದು ಸೆಟಲ್ ಆಗಿ, ಆಯಿತಾ? ಇವಾಗಿನ ಕಾಲದಲ್ಲಿ ನಿಮ್ಗೆ ಎಜುಕೇಷನ್ ಕೊಡಿಸ್ತವ್ರು ನಿಮ್ಮ ಅಪ್ಪ ಅಮ್ಮ, ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಇನ್ನೊಂದೇನೋ ಮಾಡಿ, ಒಟ್ಟಿನಲ್ಲಿ ದುಡೀರಿ. ದುಡ್ದು ನಿಮ್ಮ ಹೆಂಡ್ತಿನ ನಿಮ್ಮ ಮಕ್ಳು ನೀವು ಸಾಕಿ. ಕಂಡವ್ರು ಯಾರೋ ಡೌರಿ ಕೊಡ್ತಾನೆ, ಅದರ ಲೈಫ್ ಸೆಟಲ್ ಆಗಿ ಈ ಮುಟ್ಟಾಡ್ರ ಥರ ಆಡ್ಬಿಡಿ. ಸರಿ, ಇದೊಂದು ಪ್ರಕರಣ. ಆ್ಯಂಡ್ ಇನ್ನೊಂದು ಹೇಳಬೇಕು, ಈ ಡೌರಿ ಕೇಸ್ ಇದೆಯಲ್ಲ, ಅಂದರೆ ಮೋಟಿವ್ ಫಾರ್ ಮರ್ಡರ್ ಅಂತ ಹೇಳ್ತಾರೆ. ಇವಾಗ ಯಾವುದೇ ಮರ್ಡರ್ ಕೇಸ್ನ ನೀವು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ಯಾರೇ ನೋಡೋದು ಒಂದು ಮೋಟಿವ್ಗೋಸ್ಕರ, ಏನು ಮೋಟಿವ್ ಇತ್ತು ಈ ವ್ಯಕ್ತಿನ ನಾವು ಸಾಯಿಸೋದಿಕ್ಕಂತ. ಆ ಥರ ಮೋಟಿವಲ್ಲಿ ಡೌರಿಯಿಂದ ಆಗ್ತಾರೆ ಹರಾಸ್ಮೆಂಟ್ಗಳು, ಮತ್ತು ಡೌರಿಯಿಂದ ಹರಾಸ್ಮೆಂಟ್ನ ತಡೆಯೋಕ್ಕಾಗದೆ ಸಾಯ್ತೋರೆ ಹೆಣ್ಮಕ್ಳುಗಳ ಸಂಖ್ಯೆ ಈ ಮೋಟಿವ್ 6th ಪ್ಲೇಸಲ್ಲಿದೆ. ಮರ್ಡರ್ ಕ್ರೈಮ್ ನಡೆಯೋ 6th ಪ್ಲೇಸಲ್ಲಿದೆ ಮೋಟಿವ್ ಲಿಸ್ಟಲ್ಲಿ 6th ಪ್ಲೇಸಲ್ಲಿದೆ. ಆ್ಯಂಡ್ 3rd ಬರೋದು ಅಫೇರ್, ಆಯಿತಾ? ಅಫೇರ್ ಬರೋದು 3rd. ನಿನಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನೀನು ಯಾಕೆ ಅಫೇರ್ ಇಟ್ಕೋಬೇಕು?
ಕಟ್ಕೊಂಡಿರೋ ಗಂಡನ ಜೊತೆ ಕಟ್ಕೊಂಡಿರೋ ಹೆಂಡತಿ ಜೊತೆ ಇರೋಕ್ಕಾಗಲ್ವಾ? ಸರಿ, ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಿಲ್ಲ, ಬಾಯ್ಬಿಟ್ಟು ಬೊಗ್ಳಿ, ಅಯ್ಯೋ ನಂಗೆ ಆಗ್ತಾಯಿಲ್ಲಪ್ಪ, ನಾನು ಇರಲ್ಲ, ನಮ್ಗೆ ಬಿಟ್ಬಿಡಿ, ಡಿವೋರ್ಸ್ ಕೊಡಿ ಅಂತ. ಅದಕ್ಕೆ ಲಾ ಡಿವೋರ್ಸ್ ಅಂತ ಏನು ಸುಮ್ಮನೆ ಮಾಡೋರ? ಸಿಕ್ತಿದ್ರನ್ನೆಲ್ಲ ಸಾಯಿಸ್ಕೊಂಡು ಬಂದ್ಬಿಡೋಕ್ಕೆ ಲಾ ಅಂತ ಮಾಡಿದಾರೆ ತಾನೆ. ಹೋಗಿ ಡಿವೋರ್ಸ್ ತಗೊಳ್ಳಿ. ಅದು ಯಾಕೆ ಒಬ್ರು ಜೀವನನ ಹಾಳು ಮಾಡ್ತೀರಾ? ನಿಂಗೆ ಇಷ್ಟ ಇಲ್ವಾ? ಬಿಟ್ಟು ಹೋಗೋಣ. ಯಾವನ ಜೊತೆನೋ ಅಫೇರ್ ಇಟ್ಕೊಂಡಿರ್ತೀರಲ್ಲ, ಹೋಗೋ ಸಾಯಿರಿ ಅವ್ರ ಜೊತೆ. ಅದಕ್ಕೋಸ್ಕರ ಅಫೇರ್ಗೋಸ್ಕರ ಗಂಡನ ಸಾಯಿಸೋದಂತೆ, ಹೆಂಡತಿನ ಸಾಯಿಸೋದಂತೆ, ಮಕ್ಕಳನ್ನ ಸಾಯಿಸೋದಂತೆ, ಅಪ್ಪ ಅಮ್ಮನ ಸಾಯಿಸೋದಂತೆ. ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಎಷ್ಟು ಕೇಸ್ಗಳು ಬರ್ತಿದೆ. ಯಾವ ನಂಬಿಕೆ ಮೇಲೆ ಲವ್ ಮ್ಯಾರೇಜ್ ಆಗಿರ್ತಾರಂತೆ, ಮತ್ತೇನು ತರಿಯೋದಕ್ಕೆ ಲವ್ ಮಾಡ್ತೀರಾ? ಏನಕ್ಕೆ ಲವ್ ಮಾಡಬೇಕು? ಲವ್ ಮ್ಯಾರೇಜ್ ಆಗೋದಂತೆ, ಆಮೇಲೆ ಲವ್ ಆಗಿ ಮದುವೆ ಆಗಿ ಆಮೇಲೆ ಇನ್ನೊಬ್ಬನ ಜೊತೆನೂ ಅಫೇರ್ ಇಟ್ಕೊಳ್ಳೋದಂತೆ. ಏನು ಈ ಥರ ಜನಗಳು ನೋಡಿದ್ರೆ ಎಲ್ಲಿಗೆ ಬಂದಿದೆ? ಕೋಟಿ ಲಕ್ಷ ಖರ್ಚು ಮಾಡ್ಕೊಂಡು ಮದುವೆ ಆಗೋದಂತೆ, ಅವ್ನು ಯಾವನ ಕಿತ್ತೋಗಿರೋ ಜೊತೆನ ಅವಳ ಕಿತ್ತೋಗಿರೋ ಜೊತೆನ ಅಫೇರ್ ಇಟ್ಕೊಳ್ಳೋದು. ಮತ್ತು ಇನ್ನೊಂದು, ಈ ಹುಡುಗರಿಗೆಲ್ಲ ಏನು ಮದುವೆ ಆಗಿರೋ ಮೇಲೇ ನಿಮ್ಮ ಕಣ್ಣ? ಯಾಕೆ ಯಾರು ಸಿಂಗಲ್ಸ್ ನಿಮ್ಗೆ ಸಿಗೋದೇ ಇಲ್ವಾ? ನಾಚಿಕೆ ಆಗಲ್ವಾ? ಈ ಟ್ರೋಲಲ್ಲಿ ಬೇರೆ ನೋಡ್ತಾ ಇರ್ತೀವಿ, ಅದೇನು ಬರ್ಗೆಟ್ಟಿರೋ ನಾಯಿಗಳ ಥರ ಅದು ಇತ್ತೀಚೆಗೆ ಬರ್ತಿರೋದು. ಹುಡುಗಿರೋ ಏನು ಮದುವೆ ಆಗಿರೋ ಅಂಕಲ್ಗಳಿಗೆ ಮೇಲೆ ಕ್ರಶ್ ಅಂತೆ, ಅದನ್ನು ಏನು ದೊಡ್ಡ ಪ್ರೌಡ್ ಫೀಲಿಂಗಲ್ಲಿ ಹಾಕ್ಕೊಳ್ಳೋದು ನಾಚಿಕೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ. ಹುಡುಗರು ಆಂಟಿ ಲವ್ವರ್, ಅದು ಇದು. ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಅದನ್ನು ಶೇರ್ ಮಾಡ್ತಾರಲ್ಲ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಮುಖ ಮುಚ್ಚೋಗ. ಆಮೇಲೆ ಎಲ್ಲ ಆಗಿ ತಪ್ಪಾಗಿ ಒಬ್ಬಳು ಸತ್ತ ಮೇಲೆ ರಿಯಲೈಸ್ ಆಗುತ್ತೆ, ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು ಅಂತ. ಹೋಗಿ ಬೆಂಕಿಗೆ ಹಾಕ್ಬೇಕಾದ್ರು ಆ ಥರ ಇರೋ ಬುದ್ಧಿನ ಹೋಗಿ ಬೆಂಕಿಗೆ ಹಾಕಬೇಕು. ಅಫೇರ್ ಯಾಕ್ರೂ ಇಟ್ಕೋಬೇಕು? ಅಫೇರ್ ಇಟ್ಕೊಳ್ಳೋದಾದ್ರೆ ಮದುವೆನೇ ಆಗಬೇಡ್ರಿ. ಹುಡುಗ ಆಗಲಿ ಹುಡುಗಿ ಆಗಲಿ, ಏನು ಹುಡುಗರೇ ಅಫೇರ್ ಇಟ್ಕೋತಾರೆ ಅಂತನೂ ಇಲ್ಲ, ಬರೀ ಹುಡುಗಿರೇ ಅಫೇರ್ ಇಟ್ಕೋತಾರೆ ಅಂತ. ಎಲ್ಲರೂ ಎಷ್ಟು ಕೇಸ್ ಇನ್ಕ್ರೀಸ್ ಆಗ್ತಿದೆ ಗೊತ್ತಾ? ಅಫೇರಿಂದ ಮರ್ಡರ್ ಆಗ್ತಾ ಇರೋದು, ಅಫೇರಿಂದ ಸೂಸೈಡ್ಸ್ ಆಗ್ತಾ ಇರೋದು. ಬೊಗ್ಲಿ ಹೋಗ್ಬಿಟ್ಟು. ಆಮೇಲೆ ಇನ್ನೊಂದು, ಆಮೇಲಿಂದ ಮದುವೆಗೆ ಅಪೋಸಿಟ್ ಮಾಡಿದಾಗ ಅಪ್ಪ ಅಮ್ಮನ ಸಾಯಿಸ್ಬಿಡೋದು, ಎಲ್ಲ ಅಪ್ಪ ಅಮ್ಮ ಮಕ್ಕಳು ಸಾಯಿಸ್ಬಿಡೋದು. ಯಾಕೆ ಬೇಕು? ಹೋಗೋರು ಯಾರ ಜೊತೆನೋ ಅವ್ರು ಇಷ್ಟಪಟ್ಟಿರೋ ಜೊತೆ ಜೀವನ ಮಾಡ್ಕೋತಾರಪ್ಪ. ಏನು ನೀವು ಸಾಯಿಸ್ಬಿಟ್ರು ನಿಮ್ಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರ, ಇಲ್ಲ ಜೈಲ್ಗೆ ಹಾಕ್ಬಿಟ್ಟು ಸಾಯಿಸ್ತಾರೆ. ನೀವು ಅಪ್ಪ ಅಮ್ಮಂದಿರನ್ನ ಒಪ್ಪಿಸ್ಬೇಕು, ಹೌದು. ಯಾಕಂದ್ರೆ ಅವ್ರು ನಮ್ಗೆ ಜೀವನ ಕೊಟ್ಟಿರ್ತಾರೆ, ಹೌದು. ಅವ್ರ ಒಪಿನಿಯನ್ ತುಂಬ ಮ್ಯಾಟರ್. ಬಟ್ ನಿಮ್ಮ ಮೈಂಡ್ ಯಾವಾಗ ಈ ಥಿಂಕಿಂಗ್ ಹೋಗುತ್ತಲ್ವಾ, ಅವಾಗ ದಯವಿಟ್ಟು ಯಾರಿಗೂ ಏನು ಕೇಳಬೇಡಿ. ನಿಮ್ಗೇನು ಇಷ್ಟನೋ ಅದನ್ನು ಮಾಡಿಬಿಡಿ. ಯಾರ ಜೀವನನೂ ಹಾಳು ಮಾಡಬೇಡಿ, ಯಾವ ಜೀವನೂ ತೆಗಿಯೋಕೆ ಹೋಗ್ಬೇಡಿ. ನಿಮ್ಮ ಜೀವನ ಹಾಳಾಗುತ್ತೆ. ಮುಟ್ಟಾಳ್ರ ಥರ ಏನು ಮರ್ಡರ್ ಮಾಡಿಬಿಟ್ಟು, ಕ್ರೈಮ್ ಮಾಡಿಬಿಟ್ಟು, ಒಬ್ಬನ ಸಾಯಿಸ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ತಪ್ಪಿಸ್ಕೊಂಡು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕ್ರೈಮ್ ನಡೀತಿದೆ ಅಲ್ವಾ, ಒಂದರಿಂದ ಒಂದು ಯಾವನ್ ಸಿಗಾಕೊಂಡಿಲ್ಲ. ಏನು ಒಬ್ಬನ ಸಾಯಿಸ್ಬಿಟ್ಟು ಹೋಗಿ ನೀವು ಇಷ್ಟಪಟ್ಟಿರೋರ ಜೊತೆ ಬದುಕ್ಬಿಡೋಕ್ಕಾಗುತ್ತಾ? ಇಬ್ಬರು ಜೈಲ್ಗೆ ಹೋಗಿ ಕೊಳಿತೀರ. ಇರೋ ಒಂದು ಸುಂದರವಾದ ಜೀವನನೂ ಹಾಳು ಮಾಡ್ಕೋತೀರ. ಫಸ್ಟ್ ಆಫ್ ಆಲ್ ಅಫೇರೇ ಇಟ್ಕೋಬೇಡಿ ಪಾಪಿಗಳು. ಅಫೇರ್ ಇಟ್ಕೊಳ್ಳೋ ನನ್ನ ಮಕ್ಕಳು ಅದೇನೆ ನಾಚಿಕೆ ಆಗಬೇಕು. ಅಫೇರ್ ಇಟ್ಕೊಳ್ಳೋಕ್ಕೆ ನಾಚಿಕೆ ಆಗಬೇಕು. ಹುಡುಗಾಗಲಿ ಹುಡುಗಿ ಆಗಲಿ ಯಾರಾದರೂ ಆಗಲಿ ಅಫೇರ್ ಇಟ್ಕೊಳ್ಳೋದಕ್ಕೆ ನಾಚಿಕೆ ಆಗಬೇಕು. ಮತ್ತು ಇನ್ನೊಂದು, ನಿಮ್ಗೇನಾರೋ ಇವಾಗ ಅಕಸ್ಮಾತ್ ಇಟ್ಕೊಬಿಟ್ರು ಕಿತ್ತೋದವರು, ನಿಮ್ಮ ಗಂಡನೋ ನಿಮ್ಮ ಹೆಂಡ್ತಿನೋ ಅಥವಾ ನಿಮ್ಮ ಲವರ್ಸೋ ಏನೋ ಅಫೇರ್ ಇಟ್ಕೊಬಿಟ್ರು, ಮಾತಾಡಿ ಅವ್ರ ಜೊತೆ, ಆಯಿತಾ? ಮಾತಾಡಿ, ಕಾಮಾಗಿನೇ ಮಾತಾಡಿ. ಯಾಕೆಂದರೆ ನಿಮ್ಮ ಜೀವಕ್ಕಿಂತ ಆ ಕಿತ್ತೋರಿಗಿರೋರ ಜೊತೆ ಇರೋದಕ್ಕಿಂತ ನಿಮ್ಮ ಜೀವ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಮಾತಾಡಿ. ನಿಂಗೆ ಅವ್ನು ಇಷ್ಟನೇನಮ್ಮ, ಹೋಗು. ನಿಂಗೆ ಅವಳು ಇಷ್ಟನೇನೋ, ಹೋಗು ಅಂತ ಬಿಟ್ಬಿಡಿ ಅತ್ತಾಗೆ. ಅದನ್ನು ಬಿಟ್ಟು ಅವ್ರ ಜೊತೆ ಇರೋದಕ್ಕೆ ಹೋಗಿ ಆಮೇಲೆ ನನ್ನ ಮಕ್ಕಳು ಏನೇನೋ ಯೋಚನೆ ಮಾಡಿ ನಿಮ್ಮ ಜೀವ ತೆಗೆಯೋದ್ರ ಬದಲು ಅದರಿಂದ 1000 ಜನ ಸಫರ್ ಆಗ್ತಾರೆ. ನಿಮಗೂ ಎಲ್ಲ ಒಂದು ಕಡೆ ಒಳ್ಳೆ ಪ್ರೀತಿ ಸಿಗ್ಬೋದು ನನ್ನ ಮಕ್ಕಳು ಬಿಟ್ಟೋದ್ಮೇಲೆ. ಅಂಥವ್ರನ್ನ ಬಿಟ್ಟೋಗ್ಬಿಡಿ. ಇಲ್ಲ ನೀವು ಯಾರು ಅಫೇರ್ ಇಟ್ಕೊಂಡಿದ್ದೀರಾ, ಹುಡುಗಾಗಲಿ ಹುಡುಗಿಯಾಗಲಿ, ಹೋಗ್ಬಿಟ್ಟು ನಿಮ್ಮ ಲವರ್ ಜೊತೆನ ನಿಮ್ಮ ಗಂಡ ಹೆಂಡತಿ ಜೊತೆನ ಹೇಳಿ,
ಅಯ್ಯಪ್ಪ ನಾನು ಹಿಂಗೆ ಇಕ್ಕೋಬಿಟ್ಟಿದ್ದೀನಿ ಕಣಪ್ಪ, ನಂಗೆ ನಿನ್ನ ಜೊತೆ ಇರೋಕ್ಕಾಗಲ್ಲ, ಬಿಟ್ಬಿಡ್ತೀನಿ ನಾನು ಅಂತ ಡಿವೋರ್ಸ್ ಕೊಟ್ಟು ಕೈ ತೊಳ್ಕೊಬಿಡಿ. ಅದು ಅಂದ್ಬಿಟ್ಟು ಒಬ್ಬರು ಜೀವನ ತೆಗಿಬೇಡಿ ಆಯಿತಾ. 2024ಇಂದ 2025ಗೆ ಎಷ್ಟು % ಅಫೇರ್ಸಿಂದ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಗೊತ್ತಾ? ಹೋಗಿ ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ಎಷ್ಟು ರೇಟ್ ಜಾಸ್ತಿ ಆಗಿದೆ ಅಂತ. ನಾಚಿಕೆ ಆಗಬೇಕು ಅಫೇರ್ ಇಟ್ಕೊಳ್ಳೋರವ್ರಿಗೆ. ನಿಜವಾಗೂ ನಿಮಗೆ ಒಬ್ಬರ ಜೊತೆ ಬದುಕೋಕ್ಕಾಗಲ್ಲ ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ನೀವು ಮದುವೆ ಅನ್ನೋ ಕಾನ್ಸೆಪ್ಟಿಗೆ ಹೋಗಲೇಬೇಡಿ, ರಿಲೇಷನ್ಶಿಪ್ ಅನ್ನೋ ಕಾನ್ಸೆಪ್ಟಿಗೆ ಹೋಗಲೇಬೇಡಿ. ರೋಡ್ ತಿರ್ಕೊಂಡು ಬಿದ್ದಿರಿ ಆಯಿತಾ, ಅಬ್ಬೆ ಪಾರಿಗಳ ಥರ. ಇಲ್ಲ ಏನೋ ಮದುವೆ ಆಗೋದ್ರಿ, ಆಮೇಲೆ ನಿಮ್ಗೆ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ವೋ, ಇನ್ನೊಂದು ಆಗ್ತಿಲ್ವೋ, ಮತ್ತೊಂದು ಆಗ್ತಿಲ್ವೋ, ದಯವಿಟ್ಟು ಯಾರ ಜೀವನ ತೆಗಿಬೇಡಿ. ಇಲ್ಲ ಯಾವನೋ ಇಲ್ಲಿ ಸೇರಿದರೆ ಕಟ್ಕೊಂಡಿರೋ ಜೊತೆ ಖುಷಿಯಾಗಿ ಪ್ರೀತಿಯಿಂದ ಇರ್ತೀರ. ಕಾಟಾಚಾರದಿಂದನೂ ಜೀವನನ ಮಾಡೋಕ್ಕಾಗಲ್ಲ ಆಯಿತಾ. ಪ್ರೀತಿಯಿಂದ ಇರ್ತೀರ. ನಿಮ್ಗೇನಾದರೂ ಆಗ್ತಾನೆ ಇಲ್ಲಪ್ಪ ಈ ವ್ಯಕ್ತಿ ಜೊತೆ ನಂಗೆ ಯಾವಳೋ ಬೇಕು ಅಫೇರ್ ಇಟ್ಕೊಂಡಿರ್ತೀರಲ್ಲ, ನನ್ನ ಮಕ್ಕಳೇ ಬೇಕು ಅನ್ನೋದಾದರೆ ಮುಚ್ಕೊಂಡು ಡಿವೋರ್ಸ್ ಕೊಟ್ಬಿಟ್ಟು ಹೋಗ್ಬಿಡಿ. ಇಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡಿ. ಜೀವನ ಹಾಳು ಮಾಡಬೇಡಿ, ಜೀವನ ತೆಗಿಬೇಡಿ ಆಯಿತಾ. ಅದರಿಂದ ನಿಮಗೂ ಒಳ್ಳೆಯದಲ್ಲ, ಅವ್ರಿಗೂ ಒಳ್ಳೆಯದಲ್ಲ. ಅದು ಹೆಂಗ್ರಿ ಒಬ್ಬರು ಜೀವ ತೆಗಿಯೋಕ್ಕೆ ಧೈರ್ಯ ಬರುತ್ತೆ? ಥೂ ನಾಚಿಕೆ. ಆಮೇಲೆ ಇನ್ನೊಂದು, ಈ ಸಿಂಗಲ್ಸ್ ಆಗಿರೋ ಹುಡುಗಿರ ಮತ್ತು ಹುಡುಗರ, ಯಾವುದೋ ಒಂದು ಹುಡುಗ ಅಥವಾ ಹುಡುಗಿ ಕಮಿಟ್ ಆಗಿದ್ದಾರೆ ಅಂದರೆ ತೆಪ್ಪಗೆ ಮುಚ್ಕೊಂಡು ನಿಮ್ಮ ಪಣ ನೀವು ಇರಿ ಆಯಿತಾ. ಅವ್ರ ಲೈಫಲ್ಲಿ ಹೋಗಿ ಕಡ್ಡಿ ಅಲ್ಲಾಡಿಸ್ಬೇಡಿ. ಮತ್ತು ಈ ಕಿತ್ತೋಗಿರೋ ಫ್ರೆಂಡ್ಸು ಇರ್ತಾರೆ, ಗೊತ್ತಿದ್ರು ಅವ್ರು ಕಮಿಟ್ ಆಗಿದ್ದಾರೆ ಅಂತ ಗೊತ್ತಿದ್ರು, ಓ ಆ ಹುಡುಗಿ ನೋಡು ಮಚ್ಚ, ಈ ಹುಡುಗಿ ನೋಡು ಮಚ್ಚ, ಆ ಹುಡುಗನ ನೋಡು ಮಚ್ಚ, ಈ ಹುಡುಗನ ನೋಡು ಮಚ್ಚ ಅಂತ ಹೇಳ್ಕೊಂಡು ಆ ಕೆಲಸನ ಮಾಡಿಬಿಡಿ. ಅದಕ್ಕೆ ಆ ಕೆಲಸ ಮಾಡೋರ್ಗೇ ಬೇರೆ ಹೆಸರೈತೆ ಆಯಿತಾ. ಅದೆಲ್ಲ ಹೇಳೋದೇನು ಬೇಡ, ಅರ್ಥ ಆಗಿರುತ್ತೆ. ನೀವು ತುಂಬ ಬುದ್ಧಿವಂತರು ಇರ್ತೀರ ಆ ಥರ ಮಾಡ್ತಾರವರು. ಇನ್ನೊಬ್ಬರು ಲೈಫ್ನ, ಇನ್ನೊಬ್ಬರು ಎಮೋಷನ್ಸ್ನ, ಇನ್ನೊಬ್ಬರು ಫೀಲಿಂಗ್ಸ್ ಜೊತೆ ಆಟ ಆಡಬೇಡಿ ಆಯಿತಾ. ನೀನು ಫ್ರೆಂಡೇ ಇರ್ಬೋದು, ನೀನೇನು ದೊಡ್ಡ ಇವನಲ್ಲ. ಫ್ರೆಂಡ್ ಆದವನು ಒಬ್ಬರು ಚೆನ್ನಾಗವ್ರಂದರೆ ಚೆನ್ನಾಗಿರಲಿ ಅಂತ ಬಯಸಬೇಕು. ಅದನ್ನು ಬಿಟ್ಬಿಟ್ಟು ಅವಳು ನೋಡು ಇವಳು ನೋಡು ಹುಡುಗಿ ರೀಲ್ಸ್ ಶೇರ್ ಮಾಡೋದು ಫ್ರೆಂಡಿಗೆ, ಓ ನೀವು ಹುಡುಗಿ ಬಂದಮೇಲೆ ಚೇಂಜ್ ಆಗ್ಬಿಟ್ಟೆ ಅನ್ನೋದು. ಇಲ್ಲ ಹುಡುಗರಿಗೂ ಅಷ್ಟೇ, ಹುಡುಗಿರು ಈ ಕೆಲಸ ಮಾಡ್ತಾರೆ, ಹುಡುಗರು ಈ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಲೈಫಲ್ಲಿ, ಇನ್ನೊಬ್ರು ಸಂಸಾರದಲ್ಲಿ ಕಡ್ಡಿ ಅಲ್ಲಾಡಿಸ್ಬಿಡಿ. ನಿಮ್ಗೆ ಅವ್ರು ಚೆನ್ನಾಗಿರೋದು ಇಷ್ಟ ಅಲ್ವಾ, ತೆಪ್ಪಗೆ ಹೋಗಿ ಮನೇಲಿ ರಗಚ್ಕೊಂಡು ಬಿತ್ಕೊಳ್ಳಿ. ಅದನ್ನು ಬಿಟ್ಟು ಇನ್ನೊಬ್ಬರು ಲೈಫ್ನೆಲ್ಲ ಹಾಳು ಮಾಡೋದಕ್ಕೆ ಹೋಗಬೇಡಿ. ಇದು ಈ ಥರ ಕೆಲಸ ಯಾರು ಮಾಡ್ತಿರ್ತಾರಲ್ವ ಅವ್ರಿಗೆ ಹೇಳ್ತಾ ಇರೋದು. ಈ ಥರ ಕೆಲಸ ಯಾವನು ಮಾಡ್ತಿರ್ತಾನೆ ಈ ವಿಡಿಯೋನ ಶೇರ್ ಮಾಡಿ ಮಕ್ಕು ಕೂಗಿರಿ ಆಯಿತಾ. ಸರಿ, ಈ ಥರ ಎಲ್ಲ ಈ ಕ್ರೈಮ್ ರೇಟ್ಸ್ ಎಲ್ಲ ಕೇಳ್ತಿದ್ರೆ ಸಿಟ್ಟು ನೆತ್ತಿಗೆ ಏರ್ಬಿಡುತ್ತೆ. ಮತ್ತು ಅಂಥವ್ರು ಇರ್ತಾರಲ್ಲ, ಜನಗಳು ನೋಡ್ತಾ ಇರ್ತೀವಲ್ಲ ದಿನನಿತ್ಯ, ಅಂಥವ್ರು ನೋಡಿದ್ರೆ ಕೈ ಸಿಕ್ಕಿ ಪಕ್ಕಿ ತೊಗೊಂಡು ತಲೆ ಮೇಲೆ ಚೆಚ್ಚಾಕ್ಬಿಡೋಣ ಅನಿಸುತ್ತೆ. ನಂಗೆ ಬರೋ ಸಿಟ್ಟಲ್ಲಿ ಏನೇನೋ ಮಾತುಗಳು ಬಂದ್ಬಿಡುತ್ತೆ ಸುಮ್ಮನೆ ಯಾಕೆ. ಸರಿ ಆಯಿತು, ಫುಲ್ ಕೋಪಾಗಿ ಹೋಗ್ಬಿಟ್ರೆ ಸ್ವಲ್ಪ ಕಾಮಾಗೋಣ. ಗೀ ರೋಸ್ಟ್ ಮಾಡಿರೋ ವೀಡಿಯೋನ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಕೊನೆವರೆಗೂ ನೋಡಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನಿಮ್ಗೆ ಇಷ್ಟ ಆದವ್ರಿಗೂ ಮಾಡಿಕೊಡಿ. ಮತ್ತು ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಡುಗೆನೇ ಯಾವತ್ತು ನೀವು ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಮತ್ತು ನೀವು ಪ್ರೀತಿ ಮಾಡೋರಿಗೋಸ್ಕರ ನಿಮ್ಮ ಕೈಲಿ ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಅದು ಕೊಡೋಕ್ಕಾಗಲಿಲ್ಲ, ಇದು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡಿಕೊಡಿ, ಓಕೆನಾ. ಸೊ ಇಷ್ಟೇ ಹೇಳ್ತಾ ನಾನು ಊಟ ಮಾಡಿ ಮಲ್ಕೋಬೇಕು, ನೀವು ಮಲ್ಕೊಳ್ಳಿ. ಮತ್ತು ಆ ಥರ ಕೆಟ್ಟ ಕೆಲಸ ಯಾರೋ ಮಾಡಬೇಕಂತ ಯೋಚನೆ ಇದ್ರೂ ಪ್ಲೀಸ್ ತೆಗೆದಾಕ್ಬಿಡಿ. ನೀವು ಚೆನ್ನಾಗಿರಿ, ಬೇರೆಯವ್ರನ್ನ ಚೆನ್ನಾಗಿರೋದಕ್ಕೆ ಬಿಡಿ. ಸೊ ತಪ್ಪು ಎಲ್ಲರೂ ಮಾಡಿರ್ತಾರೆ, ನಾನು ತಪ್ಪು ಮಾಡಿರ್ತೀನಿ, ನೀವು ತಪ್ಪು ಮಾಡಿರ್ತೀರ, ಎಲ್ಲರೂ ತಪ್ಪು ಮಾಡಿರ್ತಾರೆ ಆಯಿತಾ. ದೊಡ್ಡವರು ತಪ್ಪು ಮಾಡ್ತಾರೆ, ಚಿಕ್ಕವರು ತಪ್ಪು ಎಲ್ಲರೂ ತಪ್ಪು ಮಾಡ್ತಾರೆ. ಆ ತಪ್ಪು ಈಗ ನಾನು ಏನೋ ತಪ್ಪು ಮಾಡಿದೆ, ನನ್ನ ಲೈಫಲ್ಲಿ ಅದು ನನಗೇನೋ ಪ್ರಾಬ್ಲಮ್ ಕೊಡ್ತಂದರೆ ಓಕೆ. ಆದರೆ ನನ್ನ ತಪ್ಪು ಇನ್ನೊಬ್ಬರು ಲೈಫ್ನ ಹಾಳು ಮಾಡೋ ಥರ ಇರಬಾರ್ದು. ಮತ್ತು ನೀವು ಮಾಡೋ ತಪ್ಪನ್ನ ನೀವು ತಿದ್ಕೊಳ್ಳೋ ರೀತಿಯೇ ತಪ್ಪಿರಬೇಕು. ತಪ್ಪು ಅಂತ ಗೊತ್ತಿದ್ರೂ ದಯವಿಟ್ಟು ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ. ಆ ತಪ್ಪನ್ನ ತಿದ್ಕೊಳ್ಳುವಂಥ ಚಿಕ್ಕ ತಪ್ಪಾರೆ ಏನೋ ತಿದ್ಕೋಬೋದು. ಈ ಥರ
ಒಬ್ಬರು ಜೀವನ ಹಾಳು ಮಾಡೋದು, ಜೀವನ ತೆಗೆಯೋದು ಎಲ್ಲ ಮಾಡಿದ್ರೆ ಅದನ್ನು ಯಾವತ್ತೂ ನೀವು ತಿತ್ಕೊಳ್ಳೋದಕ್ಕಾಗಲ್ಲ. ಮತ್ತು ನಿಮ್ಮ ಕರ್ಮ ಕೂಡ ಬಿಡೋದಿಲ್ಲ. ಕರ್ಮ ಒಂಥರ ಬೂಮ್ ರ್ಯಾಂಗ್ ಇದು, ಬಂದು ಮತ್ತೆ ನಿಮ್ಗೆ ಹೊಡೆದೇ ಹೊಡಿತೆ. ನೀವೇನು ಕೊಟ್ಟಿರ್ತಾರೋ ಅದು ವಾಪಸ್ ನಿಮ್ಗೆ ಹೊಡೆದೇ ಹೊಡಿತೆ. ಅದು ಇವತ್ತು ನೀವು ಖುಷಿಯಾಗಿರ್ಬೋದು, ಲೈಫ್ ಲಾಂಗ್ ಖುಷಿಯಾಗಿರ್ತೀರ ಅನ್ನೋದು ಅಸಾಧ್ಯ. ಸೊ ಇಷ್ಟು ಹೇಳ್ತಾ, ತಪ್ಪು ಎಲ್ಲರೂ ಮಾಡ್ತಾರೆ, ನಾವು ಮಾಡಿರ್ತೀವಿ, ನೀವು ಮಾಡಿರ್ತೀರ, ನಮ್ಮ ಅಪ್ಪ ಅಮ್ಮ ಮಾಡಿರ್ತಾರೆ, ನಮ್ಮ ಸುತ್ತಮುತ್ತ ಇರೋ ಮಾಡ್ತೀವಿ, ಎಲ್ಲರೂ ಮಾಡಿರ್ತಾರೆ. ತಪ್ಪು ಮಾಡ್ದಿರೋ ಮನುಷ್ಯ ಇಲ್ಲ, ತಪ್ಪು ಮಾಡ್ದಿರೋ ಜೀವಿ ಇಲ್ಲ. ಆ ತಪ್ಪು ನನ್ನ ಜೀವನದಲ್ಲಿ ನಂಗೆ ಪಾಠ ಕಲಿಸಿದ್ರೆ ಓಕೆ, ಆದರೆ ಆ ತಪ್ಪು ಯಾವತ್ತೂ ಸರಿನೇ ಮಾಡೋಕ್ಕಾಗ್ದಿರೋ ಅಂಥ ತಪ್ಪನ್ನ ಮಾಡಿಬಿಡಿ. ಮತ್ತು ಇನ್ನೊಬ್ಬರು ಜೀವನಕ್ಕೆ ನೋವು ಆಗೋ ಥರ, ಇನ್ನೊಬ್ಬರು ಜೀವನ ಹಾಳು ಮಾಡೋ ಥರ ಅಂತೂ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆ್ಯಂಡ್ ಚೀಟಿಂಗ್ ಯಾವತ್ತೂ ತಪ್ಪು ಅಲ್ಲ ಅಂತಂದರೆ, ತಪ್ಪಲ್ಲ ಅಂತ ಹೇಳಿದರೆ ಚೀಟಿಂಗ್, ಅಯ್ಯೋ ಏನೋ ತಪ್ಪಾಗೋಯ್ತು, ಏನೋ ಮಿಸ್ಸಾಗಿ ತಪ್ಪು, ಚೀಟಿಂಗ್ ಯಾವತ್ತೂ ಮಿಸ್ಸಾಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅಥವಾ ಅವನಿಗೆ ಅಥವಾ ಅವಳಿಗೆ ನಾನು ಮೋಸ ಮಾಡ್ತಾಯಿದ್ದೀನಿ, ನನ್ನ ಪಾರ್ಟ್ನರ್ ಚೀಟ್ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿರುತ್ತೆ, ಆದ್ರೂ ನೀವು ಮಾಡ್ತೀರಾ. ಆದರೆ ಸಿಗಾಕೊಂಡಾಗ ಅಯ್ಯೋ ನಂಗೆ ಗೊತ್ತೇ ಇರಲಿಲ್ಲ, ಹಂಗಾಗೋಯ್ತು ಹಿಂಗಾಗಿ. ಚೀಟಿಂಗ್ ಯಾವತ್ತೂ ಮಿಸ್ಟೇಕಾಗಿ ಆಗಲ್ಲ, ನಿಮ್ಗೆ ಗೊತ್ತಿದ್ದೇನೆ ಆಗೋದು. ಸೊ ಯಾವತ್ತೂ ಯಾರಿಗೂ ಚೀಟ್ ಮಾಡಬೇಡಿ. ಚೀಟ್ ಮಾಡೋದ್ರಿಂದ ತುಂಬ ನೋವಾಗುತ್ತೆ ಎಲ್ಲರಿಗೂ. ಸರಿ, ಇಷ್ಟು ಹೇಳ್ತಾ ನಮ್ಮ ಮಾತುಕತೆನ ಇಲ್ಲಿಗೆ ಮುಗಿಸೋಣ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಒಂದಷ್ಟು ವಿಷಯಗಳನ್ನ ಮಾತಾಡೋಣ, ಡಿಸ್ಕಸ್ ಮಾಡೋಣ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಮನೆಯವ್ರ ಜೊತೆ ಮಾತಾಡ್ತೀರೋ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಮಾತಾಡಿ. ಯಾವುದಾದ್ರು ಇಂಟ್ರೆಸ್ಟಿಂಗ್ ಟಾಪಿಕ್ ಅನಿಸಿದ್ರೆ ಆ ವಿಷಯನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಸೊ ಬಾಯ್ ಬಾಯ್. ಗೀ ರೋಸ್ಟ್ ಮಾಡೋದಕ್ಕೆ ಫಸ್ಟು ಬ್ಯಾಡಗಿ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ನೀವು ಇದನ್ನು ಫ್ರೈ ಆದರೂ ಮಾಡ್ಕೊಬೋದು ಬಾಣಲೆಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರೊಳಗಡೆ ನೆನೆಸಿಟ್ಕೊಳ್ಳಿ, ಅದನ್ನು ಸೈಡ್ ಇಟ್ಕೊಳ್ಳಿ. ಹಾಗೆ ಮೆಂತ್ಯ ಬೇಕಾಗುತ್ತೆ, ಜೀರಿಗೆ ಬೇಕು, ಕಾಳು ಮೆಣಸು, ಚಕ್ಕೆ ಲವಂಗ ಹಾಗೆ ಇದ್ರೆ ಹಾಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಬೇಕು, ಸ್ಪೂನ್ ಜೀರಿಗೆ, ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. ಇವಾಗ ನೀವು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರೋ ಬ್ಯಾಡಗಿ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿನ ಹಾಕ್ಕೊಳ್ಳಿ. ತುಂಬ ಬೇಗ ಮಾಡ್ಬೋದು ಇದನ್ನು ಆ್ಯಕ್ಚುಲಿ. ಮತ್ತು ಹುರ್ಕೊಂಡಿರೋ ಮೆಂತ್ಯ ಜೀರಿಗೆ ಮತ್ತು ಕಾಳು ಮೆಣಸನ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಕೊತ್ತಂಬರಿ ಬೀಜನ ಹಾಕೋಬೋದು, ಅಂದರೆ ಕೊರಿಯಾಂಡರ್ ಸೀಡ್ಸ್ ಅಂತ ಹೇಳ್ತಾರಲ್ಲ, ಅದು ಕೊತ್ತಂಬರಿ ಬೀಜ. ಅದನ್ನಾದರೂ ನೀವು ಹುರ್ಕೊಂಡು ಹಾಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಪೌಡರ್ ಇದ್ದರೆ ಪೌಡರ್ ಹಾಕ್ಕೊಳ್ಳಿ. ಈಗ ಸದ್ಯಕ್ಕೆ ನನ್ನ ಹತ್ರ ಪೌಡರ್ ಇರೋದು, ಸೊ ನಾನು ಪೌಡರ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಗಮ್ಮನ್ನವರೆಗೂ ಮೆಂತ್ಯನ ನೀವು ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂತ ಹೇಳಿದ್ರೆ ಕೈ ಆಗುತ್ತೆ. ಇವಾಗ ಎಲ್ಲ ಹುರ್ಕೊಂಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 10 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು 10 ಬೆಳ್ಳುಳ್ಳಿ ಅಂದರೆ 10 ಬೆಳ್ಳುಳ್ಳಿ ಹಾಕ್ಕೊಬಿಟ್ಟಿರೋ, ಆಮೇಲೆ ಉಂಡೆ ಬೆಳ್ಳುಳ್ಳಿ ಎಸ್ಲುಗಳು 10 ಎಸ್ಲು. ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ ಹಾಕೋತಾ ಇದ್ದೀನಿ. ನೀವು ಚಕ್ಕೆ ಲವಂಗ ಇತ್ತಂತ ಹೇಳಿದ್ರೆ ನೀವು ಅದನ್ನು ಫಸ್ಟು ಬಾಣಲಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇಷ್ಟು ಚಕ್ಕೆ ಲವಂಗದ ಪೌಡರ್ ಹಾಕೋತಿದ್ದೀನಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ಇವಾಗ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಅಂತ ಹೇಳಿದ್ರೆ ಏನು, ಕೊತ್ತಂಬರಿದು ಪೌಡರು, ಕೊತ್ತಂಬರಿ ಬೀಜದ ಪೌಡರು. ನೀವು ಬೇಕಂತ ಹೇಳಿದ್ರೆ ಕೊತ್ತಂಬರಿ ಬೀಜನೇ ಹಾಕೋಬೋದು. ಇದು 1 ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ 1
ಇಷ್ಟು ಹುಣ್ಸೆಹಣ್ಣು ಹಾಕೋತಾಯಿದ್ದೀನಿ. ಯಾಕಂತ ಹೇಳಿದ್ರೆ ಗೀ ರೋಸ್ಟ್ ಅಂತ ಹೇಳಿದ್ರೆ ಖಾರ ಹುಳಿ ಎಲ್ಲ ಮಿಕ್ಸ್ ಇರಬೇಕು. ಸೊ ಇಷ್ಟು ಹುಣ್ಸೆಹಣ್ಣು ಹಾಕೋತಾಯಿದ್ದೀನಿ. ಇದು ಸ್ವಲ್ಪ ಆರಬೇಕು. ಆರಾದ್ಮೇಲಿಂದ ಆಡಿಸ್ತೀನಿ. ಇದು ಮಸಾಲ. ಅಷ್ಟು ನೀರು ಹಾಕ್ಕೊಳ್ತಾ ಹಾಗೆ ಡ್ರೈ ಆಗಿ ಆಡಿಸ್ಕೊಳ್ಳಿ. ಈ ಥರ ಆಗುತ್ತೆ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತಲ್ವ ಕನ್ಸಿಸ್ಟೆನ್ಸಿ ಅದ್ರ ಮೇಲೆ. ಸೊ ನೀರು ಹಾಕಿ ಆಡಿಸಿ ತೋರಿಸ್ತೀನಿ ಹೇಗೆ ಬರುತ್ತೆ ಕನ್ಸಿಸ್ಟೆನ್ಸಿ ಅಂತ. ಚಿಕನ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ಅರಿಶಿನ ಹಾಕೋತಾ ಇದ್ದೀನಿ. ನೀವು ಅರಿಶಿನ ಹಾಕ್ಕೊಳ್ಳಿ. ಮತ್ತು ಇವಾಗ ಏನಿದು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿನ ನೀವು ನೋಡಿ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅಲ್ಲಿ ನಾವು ಗುಂಟೂರು ಮೆಣಸಿಕಾಯಿ ಮತ್ತು ಬ್ಯಾಡಗೆ ಮೆಣಸಿಕಾಯಿನ ಆಡಿಸ್ಕೊಂಡಿರ್ತೀವಿ. ಸೊ ನಿಮಗೆ ನಿಮ್ಮ ಟೇಸ್ಟ್ ಮೇಲೆ ನೀವು ಖಾರನ ಹಾಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಮನೇಲೇ ಆಡಿಸ್ಕೊಂಡು ಹಾಕಿ. ಏನು ನಿಮ್ಗೆ ಅದು ಆಡಿಸೋದಕ್ಕೆ ಒಂದು 2 ನಿಮಿಷ ಸಾಕು. ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿಲಿ ರುಬ್ಕೊಂಡು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಅದು ತುಂಬ ದಿನ ನೀವು ಇಟ್ಕೋಬೋದು. ಸೊ ಅದು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ಚಕ್ಕೆ ಲವಂಗದ ಪೌಡರ್ ಹಾಕ್ಕೋತಾ ಇದ್ದೀನಿ. ಮತ್ತು ನಿಮಗೆ ಬೇಕಂತ ಹೇಳಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆ ಸ್ಪೈಸಸ್ ಎಲ್ಲ ಆ ಚಿಕನ್ಗೆ ಇಳಿಬೇಕು. ಓಕೆನಾ? ಆ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಖಾರ ಪುಡಿ ಎಲ್ಲ ಅದೇ ಏನೇನು ಮಸಾಲೆ ಬೇಕು ಐಟಮ್ಸ್ ಎಲ್ಲ ಹಾಕ್ಕೊಂಡೆ. ಇವಾಗ ಮೊಸರು ಹಾಕೋತಿದ್ದೀನಿ. ಮೊಸರು ಹಾಕ್ಕೊಂಡ್ರೆ ನಿಮಗೆ ಅದೊಂದು ಒಳ್ಳೆ ಫ್ಲೇವರ್ ಸಿಗುತ್ತೆ. ಮತ್ತು ಚೆನ್ನಾಗಿ ಅದನ್ನು ಕಲಸಿ. ಸೊ ಮ್ಯಾರಿನೇಟ್ ಮಾಡೋದು ಇಷ್ಟು ಐಟಮ್ಸಲ್ಲಿ ಮ್ಯಾರಿನೇಟ್ ಮಾಡೋದು. ಇದನ್ನು ಕಲಸಿ ನೀವು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ಅಂತೂ ಮಿನಿಮಮ್ ನೀವು ಬಿಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ 1 ಅವರ್ ಬಿಟ್ಟರೆ ಇನ್ನೂ ಮಸ್ತಾಗಿ ಅದು ಮಸಾಲೆ ಹಿಡ್ದಿರುತ್ತೆ. ಚಿಕನ್ಗೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಬಿಟ್ಟು ನೀವು ಅಡುಗೆನ ಮಾಡ್ಕೊಳ್ಳಿ. ಬಾಣಲಿಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ತುಪ್ಪ ಮತ್ತು ಬಟರ್ನ ಯೂಸ್ ಮಾಡಿ. ಆ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಚಿಕನ್ ಬೇಯಲಿ, ಅಂದರೆ ಅರ್ಧ ಬೇಯಲಿ. ಅರ್ಧ ಬೆಂದಿದ ತಕ್ಷಣ ನೀವು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ನನ್ನ ಪ್ರಕಾರ ಇದು ಜಾಸ್ತಿ ರೋಸ್ಟ್ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲದ್ರ ಜೊತೆನೂ ಟೇಸ್ಟ್ ಅಂತೂ ಮಸ್ತಾಗಿ ಬಂದಿದೆ. ನಾನು ದೋಸೆ ಜೊತೆ ತಿಂತಾ ಇದ್ದೀನಿ. ನೀವು ಇದನ್ನು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ.